ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಹೃದಯ ಸಂಬಂಧವಾದ ಕಾಯಿಲೆಯಲ್ಲಿ ರಕ್ತದ ಒತ್ತಡದಿಂದ ಆಗುವಂಥ ಸಮಸ್ಯೆಗಳ ಕುರಿತಾಗಿ ಈಗಾಗಲೇ ನಮ್ಮ ಡಾಕ್ಟರ್ ರವಿಯವರು ವಿಚಾರವಾಗಿ ಹೇಳ್ತಾ ಇದ್ದರು. ಅದರ ಮುಂದುವರಿಸುವ ಡಾಕ್ಟ್ರೇ, ಈ ರಕ್ತದ ಸಮಸ್ಯೆ, ರಕ್ತದ ಒತ್ತಡದಿಂದ ಆಗುವಂಥ ಈ ಒಂದು ಹಾರ್ಟ್ಗೆ ಸಂಬಂಧವಂಥ, ಹೃದಯಕ್ಕೆ ಸಂಬಂಧವಂಥ ಕಾಯಿಲೆ, ಈಗ ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಲ್ಲಿ? ಹೆಸರೇ ಹೇಳ್ತದೆ, ರಕ್ತದ ಒತ್ತಡದಿಂದಾಗಿ ಆಗುವಂಥ ವ್ಯಾಧಿಗಳು. ಸೊ ರಕ್ತದ ಒತ್ತಡವನ್ನು ನಾವು ನಾರ್ಮಲ್ ಮಾಡಬೇಕಾಗ್ತದೆ. ಅದು ಎಂತಾಗ್ತದೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ರಕ್ತದ ಒತ್ತಡ ಉಂಟು ಅಂತ ಹೇಳಿದ ಕೂಡಲೇ ಅವರೊಂಥರ ಅಸಡ್ಡೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಾನು ಸ್ವಲ್ಪ ಬಾರ್ಡರಲ್ಲಿರೋದು, ನನಗೆ ಯಾವುದೇ ರೀತಿಯ ಚಿಕಿತ್ಸೆ ಬೇಡ, ನಾನು ವ್ಯಾಯಾಮದಿಂದ ಸರಿ ಮಾಡಿಕೊಳ್ತೇನೆ, ನಾನು ಆಹಾರದಿಂದ ಸರಿ ಮಾಡಿಕೊಳ್ತೇನೆ ಅಂಥೇಳಿ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಇರ್ತಾರೆ. ಆ ಓವರ್ ಕಾನ್ಫಿಡೆನ್ಸ್ ಈ ಎಲ್ಲ ವ್ಯಾಧಿಗಳಿಗೆ ಕಾರಣ ಆಗ್ತದೆ. ಅದು ಮುಂದುವರಿಸಿದೊಡ್ದು ವ್ಯಾಧಿಗೆ ಹೌದು. ಆ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳುವಂಥದ್ದು ನಾನು. ರಕ್ತದ ಒತ್ತಡ ಉಂಟು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಸೂಕ್ತವಾದ ಚಿಕಿತ್ಸೆ ಮಾಡಬೇಕು. ಅದಕ್ಕೆ ಯಾವುದೇ ಪದ್ಧತಿಯ ಚಿಕಿತ್ಸೆ ಆಗಿರ್ಬೋದು, ಆಯುರ್ವೇದ ಪದ್ಧತಿ ಇರ್ಬೋದು, ಆಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಬಟ್ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆ ಮಾಡಬೇಕು. ಚಿಕಿತ್ಸೆ ಮಾಡದೆ ಓವರ್ ಕಾನ್ಫಿಡೆನ್ಸ್ನಲ್ಲಿ ನನಗೆ ಎಂತ ಆಗೋದಿಲ್ಲ, ಅದು ಬಾರ್ಡ್ರು, ಅದು ಎಲ್ರಿಗೂ ಇರ್ತದೆ, ನನಗೂ ಉಂಟು ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಈ ಎಲ್ಲ ಕಾಂಪ್ಲಿಕೇಶನ್ಸಿಗೆ ಕಾರಣ ಆಗ್ತದೆ. ಮತ್ತು ಸ್ವಲ್ಪ ಪ್ರಾಯದ ನಂತರ, ಸಾಧಾರಣ ಒಂದು 40 ವರ್ಷದ ನಂತರ ರೆಗ್ಯುಲರ್ ಮಾನಿಟರಿಂಗ್ ಬೇಕಾಗ್ತದೆ. ಕೆಲವೊಮ್ಮೆ ಹೇಗಾಗ್ತದೆ ಅಂದರೆ ಬಾರ್ಡರ್ ಲೈನಲ್ಲಿ ಇರ್ತದೆ, 150/90 ಹೀಗಿರ್ಬೋದು. ಆ ಬಾರ್ಡರ್ ಲೈನಲ್ಲಿ ಇದ್ದದ್ದು ಹಲವಾರು ದಿನಗಳಿಗೆ ಅದು ಡಯಾಗ್ನೋಸ್ ಆಗೋದಿಲ್ಲ. ಇನ್ನೊಂದು ಯಾವುದೋ ಕಾಯಿಲೆಗೋಸ್ಕರ ಹೋಗಿ ಅಥವಾ ಎಮರ್ಜೆನ್ಸಿಯಲ್ಲಿ ಇರುವಾಗಂತ ಹೋಗಿ ಆಗ ನಮಗೆ ಡಯಾಗ್ನೋಸಿಸ್ ಆಗಬೇಕೇ ಹೊರತು ಅಲ್ಲಿವರೆಗೆ ಡಯಾಗ್ನೋಸಿಸ್ ಆಗೋದಿಲ್ಲ. ಅದಕ್ಕೆ ಸಾಧಾರಣ 40 ವರ್ಷದ ನಂತರ ರೆಗ್ಯುಲರ್ ವಿಸಿಟ್ ಮಾಡಿ ತಮ್ಮ ಆರೋಗ್ಯದ ಒಂದು ತಪಾಸಣೆ, ನಾವು ಸೌಖ್ಯವಾಗಿದ್ದೇನೋ ಇಲ್ವೋ, ನನ್ನ BP ಸರಿ ಉಂಟು, ಶುಗರ್ ಸರಿ ಉಂಟು, ಹೀಗೆ ಎಲ್ಲವನ್ನು ಒಂದು ರೆಗ್ಯುಲರ್ ತಪಾಸಣೆ ಮಾಡುವಂಥದ್ದು ಒಳ್ಳೆಯದು. ನಾವು ಸುಮಾರು ಸತಿ ನೋಡ್ತೇವೆ, ಕೆಲವೊಂದು ಪೇಷಂಟ್ಗಳಲ್ಲಿ ಶುಗರ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಹಲವಾರು ರೀತಿಯ ಕಾಯಿಲೆಗಳು ಆಕ್ಸಿಡೆಂಟಲಿ ಕಂಡು ಬರ್ತದೆ. ಆಕ್ಸಿಡೆಂಟಲಿ ಕಂಡು ಬರೋದು ಅಂತ ಹೇಳಿದರೆ ಇನ್ನೊಂದು ಯಾವುದೋ ತೊಂದರೆಗೆ ಬಂದಿರ್ತಾರೆ, ಇನ್ನೊಂದು ಯಾವುದೋ ತೊಂದರೆ ಡಯಾಗ್ನೋಸಿಸ್ ಆಗ್ತದೆ. ಹೆಚ್ಚಿನಲ್ಲಿ ಈ ಶುಗರ್ ಇದ್ದವರಲ್ಲಿ, ಅಂದರೆ ಡಯಾಬಿಟಿಸ್ ರೋಗ, ಮಧುಮೇಹ ರೋಗ ಇದ್ದವರಲ್ಲಿ ಅವ್ರಿಗೆ ಗೊತ್ತಿರೋದೇ ಇಲ್ಲ ತಮಗೆ ಮಧುಮೇಹ ರೋಗ ಉಂಟು ಅಂತ ಹೇಳಿ. ವೈದ್ಯರ ಹತ್ರ ಇನ್ನೊಂದು ಯಾವುದಕ್ಕೂ ಬರ್ತಾರೆ, ಸಾಮಾನ್ಯವಾಗಿ ಉರಿಮೂತ್ರಕ್ಕೆ ಬರ್ತಾರೆ. ಮಧುಮೇಹ ಮತ್ತು ಉರಿಮೂತ್ರ ಒಟ್ಟೊಟ್ಟಿಗೆ ಇರ್ತದೆ. ಸಾಮಾನ್ಯ ಮಧುಮೇಹ ಇದ್ದವರಲ್ಲಿ ಉರಿಮೂತ್ರ ಇರ್ತದೆ. ಉರಿಮೂತ್ರಕ್ಕೆ ಅಂತ ಬಂದಾಗ ಉರಿಮೂತ್ರದ ತಪಾಸಣೆ ಮಾಡುವಾಗ ಅವರಿಗೆ ಮಧುಮೇಹ ಉಂಟು ಅನ್ನೋದು ಗೊತ್ತಾಗ್ತದೆ. ಇದನ್ನು ನಾವು ಆಕ್ಸಿಡೆಂಟಲ್ ಡಯಾಗ್ನೋಸಿಸ್ ಅಂತ ಹೇಳ್ತೇವೆ. ಈ ಅಧಿಕ ರಕ್ತಚಾಪ ಕೂಡ ಹಾಗೆ. ಕೆಲವು ಜನರಲ್ಲಿ ತಲೆ ತಿರುಗುವುದು ಇರ್ತದೆ. ತಲೆ ತಿರುಗುವಂಥದ್ದು ಎಂತಕ್ಕೆ ಅಂತ ವೈದ್ಯರ ಹತ್ರ ಬಂದಾಗ ಅದು ಹೈಪರ್ ಟೆನ್ಷನ್ ಅಂತ ಗೊತ್ತಾಗ್ತದೆ. ಕೆಲವು ಜನ ವೈದ್ಯರ ಹತ್ರ ಬಾರದೆ ಮನೆಯಲ್ಲೇ ಅದಕ್ಕೆ ಕೆಲವೊಂದು ಮನೆ ಔಷಧಿಗಳು, ಮನೆ ಮದ್ದುಗಳು, ಟಿ ವಿಯಲ್ಲಿ ಬಂದಂಥ ಮನೆ ಮದ್ದುಗಳನ್ನು ಮಾಡಿ ಅದರಲ್ಲಿ ಗುಣ ಕಾಣದೆ ಅಥವಾ ಗುಣ ಕಂಡು ಕಂಟಿನ್ಯೂ ಮಾಡಿ, ಹೀಗಾಗಿ ಕೆಲವೊಮ್ಮೆ ಅಧಿಕ ರಕ್ತದೊತ್ತಡ ವ್ಯಾಧಿ ಅಥವಾ ಸಿಂಡ್ರೋಮ್ ಅಂತ ಹೇಳ್ತೇವೆ, ಅದು ಡಯಾಗ್ನೋಸಿಸ್ ಆಗದೆ ಅದರಿಂದಾಗಿ ಹೃದಯ ಸಂಬಂಧಿ ವ್ಯಾಧಿಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಸೊ ಆದ ಕಾರಣ 40 ವರ್ಷ ದಾಟಿದ ನಂತರ ರೆಗ್ಯುಲರ್ ಮೆಡಿಕಲ್ ಚೆಕಪ್ ಮಾಡಿ ಅನ್ನುವಂಥದ್ದು ಒಂದು ಸಲಹೆ. ಇನ್ನೊಂದು, ಈಗ ಈ ಹೈಪರ್ ಟೆನ್ಷನ್, ಈಗ ಒಂದು ಕಾಯಿಲೆ ಅಥವಾ ರಕ್ತದ ಒತ್ತಡ, ಇದಕ್ಕೆ ಯಾವುದಾದ್ರೂ ಒಂದು ಗುರುತು, ಅಂದರೆ ಯಾವುದೇ ರೀತಿಯಲ್ಲಿ ನಮಗೆ ಮುನ್ಸೂಚನೆ ಕಾಣ್ತದೆ? ರಕ್ತದೊತ್ತಡವನ್ನು ನಾನು ಸಾಧಾರಣ 120/80 ಅಂತ ಹೇಳಿದೆ. ಅದು +or-20 ಅಂತ ಹೇಳ್ತೇವೆ. ಈಗ 120 ಇಂದ 140, ಅದು ಆ್ಯಕ್ಚುಲಿ 100ರಿಂದ ಸ್ಟಾರ್ಟ್ ಮಾಡ್ತೇವೆ. 100, 120, 140 ಇಷ್ಟವರೆಗೆ ನಾರ್ಮಲ್, mmHg ಇಷ್ಟವರೆಗೆ ನಾರ್ಮಲ್ ಅಂತ ಹೇಳ್ತೇವೆ. ಕೆಳಗಿನದು ಕೂಡ 70, 80, 90, 70, 80, 90 ಇಲ್ಲಿವರೆಗೆ ನಾರ್ಮಲ್ ಅಂತ ಹೇಳ್ತೇವೆ. ಇದನ್ನು ದಾಟಿದಾಗ, ಅಂದರೆ 140 ದಾಟಿದಾಗ 150 ಇರ್ಬೋದು, ಕೆಳಗಿನದ್ದು 90 ದಾಟಿ 100 ಇರ್ಬೋದು. ಸೊ ಇಂಥ ಒಂದು ಕಂಡೀಷನ್ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ, ಅಧಿಕ ರಕ್ತದೊತ್ತಡ ಅಂತ ಹೇಳ್ತೇವೆ. 150-90 ಸಾಮಾನ್ಯವಾಗಿ ಯಾವುದೇ ರೀತಿಯ ಲಕ್ಷಣಗಳು ಕ್ಲಿಯರಾಗಿ ನಮಗೆ ಕಾಣಿಸೋದಿಲ್ಲ. ಇದರಲ್ಲಿ ಹೆಚ್ಚಿನಾಗಿ ಸುಸ್ತಿರ್ಬೋದು, ಇಲ್ಲ ತಲೆ ತಿರುಗಿದ ಹಾಗೆ ಆಗುವಂಥದ್ದು, ಎಂಥ ಒಂದು ಸರಿ ಇಲ್ಲ ಅನ್ನುವಂಥ ಒಂದು ಭಾವನೆ. ಸೊ ಇಂಥ ಒಂದು ಲಕ್ಷಣಗಳನ್ನು ಕಂಡಾಗ ಇದು ರಕ್ತಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಪಟ್ಟಂಥ ಲಕ್ಷಣ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸಾಮಾನ್ಯವಾಗಿ ಹೆಚ್ಚಿನಲ್ಲಿ ತಲೆ ತಿರುಗುವನ್ನು ಹೇಳುವಂಥ ಒಂದು ಲಕ್ಷಣ ಇರ್ತದೆ. ತಲೆ ತಿರುಗುವಂಥದ್ದು, ಕಣ್ಣು ಕತ್ತಲೆ ಬರುವಂಥದ್ದು, ಕಣ್ಣು ಮುಂದೆ ಎಂತೋ ಕಣ್ಣು ಮಂಜು ಆಗುವಂಥ ಒಂದು ಫೀಲಿಂಗ್, ಸಡನ್ನಾಗಿ ಬ್ಲರ್ ಆಗುವಂಥ ಒಂದು ಫೀಲಿಂಗು,
ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲ, ಹೃದಯದ ಬಡಿತ ಜಾಸ್ತಿ ಆದಂಥ ಒಂದು ಅನುಭವ. ಸೊ ಇಂಥ ಒಂದು ಲಕ್ಷಣಗಳನ್ನು ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟ ಲಕ್ಷಣಗಳನ್ನಾಗಿ ಗಮನಿಸಬಹುದು. ಸೊ ಹೀಗೆ ಇರುವಂಥ ಕೋಪ ಬಂದಾಗೆಲ್ಲ ಹೈಪರ್ ಟೆನ್ಷನ್ ಅಲ್ಲ. ಹೌದು, ಅದೊಂದು ಎಲ್ಲ ಹೇಳ್ತಾರೆ. ಕೋಪ ಬಂದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಆದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದವರಿಗೆಲ್ಲ ಕೋಪ ಬರುದಲ್ಲ. ಹೀಗೆ ಹೇಳ್ತಾರೆ. ಈಗ ಮನೆಯಲ್ಲಿ ಹೆಂಡತಿ ಗಂಡ ಬೈತಾ ಇದ್ದಾನೆ ಅಂತ ಹೇಳಿದ್ರೆ ನೀವು ಸತಿ ಬಿ ಪಿ ಚೆಕ್ ಮಾಡಿ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರಬೇಕು ಅಂತ ಹೇಳುವಂಥ ತಪ್ಪು. ಅಂದರೆ ಹೈಪರ್ ಟೆನ್ಷನ್ನಿಂದ ಕೋಪ ಬರುವುದಿಲ್ಲ, ಅಲ್ಲಿ ಕೋಪ ಬಂದಾಗ ಹೈಪರ್ ಜಾಸ್ತಿ ಆಗ್ತದೆ. ಯಾಕಂದರೆ ಕೋಪ ಅನ್ನೋದು ಮಾನಸಿಕ ಉದ್ವೇಗದಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೇ ಆಗ್ತದೆ. ಬೈಯುವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೇ ಆಗ್ತದೆ. ಬೈಯುವಂಥದ್ದು ಬೇರೆ, ಬ್ಲಡ್ ಪ್ರೆಷರ್ ಬೇರೆ. ಕೋಪ ಬಂದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ನಿಮಗೆ ಇದು ಕೋಪ ಬರಬೇಕು ಅಂತ ಇಲ್ಲ. ನನಗೆ ಯಾರು ಹೇಳ್ತಿದ್ರು ಇದು, ಅದಕ್ಕೊಮ್ಮೆ ಡಾಕ್ಟರ್ ಒಂದು ವೈದ್ಯರ ಹತ್ರ ಸಹ ನಾನು ಹೇಳಿದೆ, ಅದು ಯಾರು ಹೇಳಿದಪ್ಪ ಅಂತ ನನಗೆ ವೈದ್ಯರು. ಓಕೆ ಡಾಕ್ಟ್ರೆ, ಈಗ ಇದು ಹೈಪರ್ ಟೆನ್ಷನ್, ಇದನ್ನು ನಾವು ಕಂಟ್ರೋಲ್ ಮಾಡಿದರೆ ಈ ಸಂಬಂಧವಾದ ಕಾಯಿಲೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ. ಇನ್ನು ಉಳಿದಂತೆ ಈ ಹೃದಯಕ್ಕೆ ಸಂಬಂಧವಾದ ಕಾಯಿಲೆಗಳು, ಇನ್ನು ಮುಖ್ಯವಾದ ಕಾಯಿಲೆಗಳು ಇನ್ನು ನೆಕ್ಸ್ಟ್ ನಾನು ನೋಡ್ಲಿಕ್ಕೆ ಹೋದರೆ ಇನ್ಫೆಕ್ಟಿವ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಹೃದಯಕ್ಕೆ ಇನ್ಫೆಕ್ಷನ್ ಆದರೆ ಎಂತ ಆಗ್ತದೆ ಅಂತೇಳಿ. ಹೃದಯಕ್ಕೆ ಇನ್ಫೆಕ್ಷನ್ ಅಂತ ನೋಡ್ಲಿಕ್ಕೆ ಹೋದರೆ ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಅಂದರೆ ಹೃದಯದ ಮಸಲ್ಸಿಗೆ ಆಗುವಂಥ ಇನ್ಫೆಕ್ಷನ್ ನಾವು ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಒಂದು ರೀತಿಯ ಜ್ವರ ಆಗ್ತದೆ ಫಸ್ಟು. ಇದನ್ನು ನಾವು ರುಮ್ಯಾಟಿಕ್ ಫೀವರ್ ಅಂತ ಹೇಳ್ತೇವೆ. ರುಮ್ಯಾಟಿಕ್ ಫೀವರ್ ಮತ್ತು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ರುಮ್ಯಾಟಿಕ್ ಫೀವರ್ ಅನ್ನೋದು ಒಂದು ಜ್ವರ ಬರ್ತದೆ. ಜ್ವರ ಬಂದು ಜ್ವರ ಗುಣ ಆಗ್ತದೆ, ಮತ್ತೆ ಕೊಂಡ್ರಿಂದ ಜ್ವರ ಗುಣ ಆಗ್ತದೆ. ಜ್ವರ ಗುಣ ಆದರೂ ಕೆಲವೊಂದು ಆ ಜ್ವರದ ಇನ್ಫೆಕ್ಷನ್, ಅಂದರೆ ಜ್ವರ ಮಾಡುವಂಥ ವೈರಸ್ ದೇಹದ ಕೆಲವೊಂದು ಭಾಗಗಳಲ್ಲಿ ಹೋಗಿ ಕೂರ್ತದೆ. ಕೆಲವೊಂದು ಭಾಗ ಅಂತ ಹೇಳಿದ್ರೆ ನಮ್ಮ ಜಾಯಿಂಟ್ ಇರ್ಬೋದು, ಜಾಯಿಂಟನ್ನು ಸಂಧಿ, ಎಲ್ಲ ಜಾಯಿಂಟ್ಗಳು, ಸಣ್ಣ ಜಾಯಿಂಟ್ ಇರ್ಬೋದು. ಈ ಬೆರಳುಗಳ ಜಾಯಿಂಟನ್ನು ನಾವು ಸ್ಮಾಲ್ ಜಾಯಿಂಟ್ಸ್ ಅಂತ ಹೇಳ್ತೇವೆ. ಹಾಗೆ ನಮ್ಮ ರಿಸ್ಟ್ ಜಾಯಿಂಟ್ ಇರ್ಬೋದು, ಅಥವಾ ನಮ್ಮ ಮಂಡಿ ಇರ್ಬೋದು, ನೀ ಜಾಯಿಂಟ್ ಇರ್ಬೋದು, ಇದನ್ನು ನಾವು ಲಾರ್ಜ್ ಜಾಯಿಂಟ್ ಅಂತ ಹೇಳ್ತೇವೆ. ಈ ಜಾಯಿಂಟ್ ಟಿಶ್ಯೂಸ್ಗಳಲ್ಲಿ ಹೋಗಿ ಕೂರ್ತದೆ. ಜಾಯಿಂಟ್ ಟಿಶ್ಯೂಸ್ ಅಲ್ಲದೆ ಹೃದಯದಲ್ಲಿ ನಮ್ಮ ಏಟ್ರಿಯಾ ಮತ್ತು ವೆಂಟ್ರಿಕಲ್ಸ್ ನಡುವೆ ಒಂದು ವಾಲ್ಸ್ ಇದೆ, ಅದನ್ನು ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್ ಅಂತ ಹೇಳ್ತೇವೆ. ಆ ವಾಲ್ವಲ್ಲಿ ಕೂಡ ಹೋಗಿ ಕೂತ್ಕೊಳ್ತದೆ ವೈರಸ್ ಕೂತ್ಕೊಳ್ತದೆ. ಬಟ್ ಯಾವುದೇ ರೀತಿಯ ಕಾಯಿಲೆ ಮಾಡೋದಿಲ್ಲ. ಅಂದರೆ ಆ್ಯಕ್ಚುಲಿ ಅದಕ್ಕೆ ಮದ್ದು ಮಾಡಿದ್ರೆ ಅದು ಹೇಗೆ ಆಗಿರ್ತದೆ? ಅಲ್ಲ, ಅದು ಹಾಗೆ, ಅದು ಕಾಯಿಲೆ ಹಾಗೆ, ಅದು ಪೂರ್ತಿ ಗುಣ ಆಗೋದಿಲ್ಲ. ಕಾಯಿಲೆಯ ಕೆಲವೊಂದು ಭಾಗಗಳು, ಟೆರರಿಸ್ಟ್ ಬಂದವರು ಪೂರ್ತಿ ಟೆರರಿಸ್ಟ್ಗಳು ಹೊರಗೆ ಹೋಗೋದಿಲ್ಲ. ಯಾರು ಸ್ವಲ್ಪ ಜನ ಅಲ್ಲಿ ಕೂತಿರ್ತಾರೆ. ಆ ಟೆರರಿಸ್ಟ್ಗಳು ಯಾವುದೇ ರೀತಿಯ ಕೆಲಸ ಮಾಡೋದಿಲ್ಲ, ಬಟ್ ಅಲ್ಲಿ ಕೂತಿರ್ತಾರೆ. ನಮ್ಮ ದೇಹದ ಡಿಫೆನ್ಸ್ ಮೆಕ್ಯಾನಿಸಮು ಅಲ್ಲಿ ಕೂತಿದ್ದ ವೈರಸ್ಗಳನ್ನು ಗಮನಿಸ್ತದೆ. ಆ ಟೆರರಿಸ್ಟ್ಗಳು ಹೇಗೆ ಕೂತಿರ್ತಾರೆ ಅಂತ ಹೇಳಿದ್ರೆ ಅವ್ರು ಮಾರುವೇಷದಲ್ಲಿ ಕೂತಿರ್ತಾರೆ. ಈ ವೈರಸ್ಗಳು ಅಷ್ಟೇ ಅಲ್ಲಿ ಮಾರುವೇಷದಲ್ಲಿ ಕೂತಿರ್ತದೆ. ನಮ್ಮ ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಯಾರೋ ಒಬ್ಬರು ಬೇರೆಯವರು ಇದ್ದಾರೆ ಅಂತ ಗೊತ್ತು, ಬಟ್ ಎಲ್ಲಿ ಅಂತ ಗೊತ್ತಿರೋದಿಲ್ಲ, ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಆಗ ಎಂತ ಮಾಡ್ತದೆ, ಆ ಏಟ್ರಿಯೋ ವೆಂಟ್ರಿಕ್ಯುಲರ್ ವಾಲ್ವ್ ಉಂಟಲ್ಲ, ಆ ವಾಲ್ವನ್ನೇ ಹಾಳು ಮಾಡಿ ಸ್ಟಾರ್ಟ್ ಮಾಡ್ತದೆ. ಯಾವುದು? ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ. ಅಂದರೆ ಈ ಊರಲ್ಲಿ ಇದ್ದಾರೆ, ಅವರನ್ನು ತೆಗೆದು ಸಾಯಿಸುವ ಬದಲು ಇಡೀ ಊರನ್ನೇ ಸಾಯಿಸ್ಲಿಕ್ಕೆ ಶುರು ಮಾಡ್ತದೆ. ಅದು ನಮ್ಮ ಜಾಯಿಂಟ್ ಟಿಶ್ಯೂಸ್ ಇರ್ಬೋದು, ಅಥವಾ ನಮ್ಮ ಹೃದಯದ ವಾಲ್ಸ್ ಇರ್ಬೋದು. ನಮ್ಮ ಜಾಯಿಂಟ್ ಟಿಶ್ಯೂಸ್ನಲ್ಲಿ ಆದಾಗ ಅದನ್ನು ರುಮ್ಯಾಟಿಸಮ್ ಅಂತ ಹೇಳ್ತೇವೆ. ಅದೇ ಹೃದಯದಲ್ಲಿ ಆದಾಗ ಅದನ್ನು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ನಾನು ಆಗಲೇ ಮಾತಾಡುವಾಗ ಹೇಳಿದೆ ಹಿಂದಿನ ಸಂಚಿಕೆಯಲ್ಲಿ, ಆ ವಾಲ್ವಿನ ಕೆಲಸ ಅಂತ ಹೇಳಿದರೆ ಹಾರ್ಟ್ ಪಂಪ್ ಆಗುವಾಗ ಎರಡು ವಿಧ ಉಂಟು. ಏಟ್ರಿಯಾ ಒಂದು ಉಂಟು, ವೆಂಟ್ರಿಕಲ್ ಉಂಟು. ಮೇಲಿನ ಪೋರ್ಷನ್ ಕಂಪ್ರೆಸ್ ಆಗುವಾಗ ಬ್ಲಡ್ ಮೇಲಿಂದ ಕೆಳಗೆ ಬರ್ತದೆ. ಕೆಳಗಿನ ಪೋರ್ಷನ್ ಕಂಪ್ರೆಸ್ ಆಗುವಾಗ ಅಯೋರ್ಟ ಹಾಗೂ ಪಲ್ಮರಿ ಆರ್ಟ್ರಿಯ ಮೂಲಕ ಬ್ಲಡ್ ಹಾರ್ಟಿಂದ ಹೊರಗೆ ಹೋಗ್ತದೆ. ಇಲ್ಲಿ ಕಂಪ್ರೆಸ್ ಆಗುವಾಗ ಬ್ಲಡ್ ಇಲ್ಲಿಂದ ವಾಪಸ್ ಮೇಲಕ್ಕೆ ಹೋಗಬಾರ್ದು. ಈಗ ಏಟ್ರಿಯಾ ಉಂಟು, ಇಲ್ಲಿ ವೆಂಟ್ರಿಕಲ್ ಉಂಟು. ಇಲ್ಲಿಂದ ಕಂಪ್ರೆಸ್ ಆಗಿ ಕೆಳಗೆ ಬರಬೇಕು, ಕೆಳಗಿಂದ ಕಂಪ್ರೆಸ್ ಆಗುವ ಬ್ಲಡ್ ಮೇಲೆ ಹೋಗಬಾರ್ದು, ಹಾರ್ಟಿಂದ ಹೊರಗೆ ಹೋಗಬೇಕು. ಈ ವಾಲ್ವಿನ ಕೆಲಸ ಅದು. ಕೆಳಗಿನದು ಕಂಪ್ರೆಸ್ ಆಗುವ ಮೇಲೆ ಹೋಗೋದಾಗೆ ನೋಡಿಕೊಳ್ಳುವಂಥದ್ದು ಆ ವಾಲ್ವಿನ ಕೆಲಸ. ಒನ್ ವೇ ಕೆಲಸ ಮಾಡ್ತದೆ. ಆ ವಾಲ್ ಸರಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಕೆಳಗಿಂದ ಕಂಪ್ರೆಸ್ ಆಗುವಾಗ ಆರ್ಟ್ರಿಯಲ್ಲಿ ಹೋಗೋ ಬದಲು ಬ್ಲಡ್ ಮೇಲೆ ಹೋಗ್ತದೆ. ಈಗ ಪ್ರೆಷರ್, ಸಿಕ್ಕಾಪಟ್ಟೆ ಪ್ರೆಷರ್ ಉಂಟು, 120 mmHg ಉಂಟು. ಆಗ ಬ್ಲಡ್ ಮೇಲೆ ಹೋಗ್ತದೆ. ಆಗ ಅದು ರಿಗರ್ಚಿಟೇಷನ್ ಆಯಿತು. ಬ್ಲಡ್ ಇಲ್ಲಿಂದ ವಾಪಸ್ ಇಲ್ಲಿ ಹೋಯ್ತು, ಅದು ರಿಗರ್ಚಿಟೇಷನ್ ಅಂತ ಹೇಳ್ತೇವೆ. ಆಗಂತಾಯಿತು ನಮ್ಮ ವೆಂಟ್ರಿಕಲ್ಸಿನ ಕೆಲಸ ಜಾಸ್ತಿ ಆಯಿತು. ವೆಂಟ್ರಿಕಲ್ಸಿನ ಕೆಲಸ ಜಾಸ್ತಿ ಅಂತ ಹೇಳಿದ್ರೆ ಮತ್ತೆ ಹಾರ್ಟ್ ದೊಡ್ಡದಾಗ್ತದೆ, ಕಾರ್ಡಿಯೋಮೆಗಲಿ ಆಗ್ತದೆ.
ಕಾರ್ಡಿಯೋಮೆಗಲಿ ಆಯಿತು ಅಂತ ಹೇಳಿದ್ರೆ ಹಾರ್ಟಿನ ಪಂಪ್ ಮಾಡೋ ಕ್ಷಮತೆ ಕಳ್ಕೊಂಡಿದೆ, ಹಾರ್ಟ್ ದೊಡ್ಡದಾಗಿದೆ, ಹಾರ್ಟ್ ದೊಡ್ಡದಾದ ಕೂಡಲೇ ಪಂಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ಕಾರ್ಡಿಯೋಮೆಗಲಿ ಅಂತ ಹೇಳ್ತೇವೆ. ಎಂಡೋಕಾರ್ಡೈಟಿಸ್ ಇನ್ಫ್ಲಮೇಷನ್ ಆಫ್ ದ ಹಾರ್ಟಿನ ಇನ್ಫೆಕ್ಷನ್ ಆಗುವಂಥದ್ದು, ಹಾರ್ಟಿನ ವಾಲ್ಸ್ ತನ್ನ ಕಾರ್ಯಕ್ಷಮತೆಯನ್ನು ಕಳ್ಕೊಳ್ಳೋದು, ಮತ್ತು ಹಾರ್ಟಿನ ಮಸಲ್ಸ್ ದೊಡ್ಡದಾಗೋದು ಅಥವಾ ಮಯೋಕಾರ್ಡಿಯಲ್ ಮೆಗಲಿ ಅಥವಾ ಕಾರ್ಡಿಯೋಮೆಗಲಿ ಅಂತ ಹೇಳ್ತೇವೆ. ಇದರಲ್ಲಿ ಕೂಡ ಹಾರ್ಟ್ ತನ್ನ ಕಾರ್ಯಕ್ಷಮತೆ ಕಳ್ಕೊಳ್ತದೆ. ಇದರಲ್ಲಿ ನಮಗೆ ಹಾರ್ಟ್ ಅಟ್ಯಾಕ್ ಆದಾಗ ಯಾವುದೇ ರೀತಿಯ ನೋವು ಅಂತ ಆಗೋದಿಲ್ಲ, ನಮಗೆ ಎದೆ ನೋವು ತಡ್ಕೊಳ್ಳಿಕ್ಕಾಗೋದಿಲ್ಲ, ಈಗಲೇ ಕೂಡಲೇ ಸಾಯುವಂಥ ಪರಿಸ್ಥಿತಿ ಅಂತ ಆಗೋದಿಲ್ಲ. ಇದು ಕ್ರಮೇಣ ಆಗುವಂಥದ್ದು. ಇಟ್ಸ್ ಎ ಗ್ರ್ಯಾಜುವಲ್ ಪ್ರೊಸೆಸ್. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ವಿ, ಇಟ್ ಈಸ್ ಅಕ್ಯೂಟ್ ಪ್ರೊಸೆಸ್. ಈಗ ಬ್ಲಾಕ್ ಆಯಿತು, ಈಗಲೇ ನಮ್ಮ ಹಾರ್ಟಿನ ಮಸಲ್ಸ್ ಸಾಯ್ಲಿಕ್ಕೆ ಶುರು ಆಯಿತು, ವ್ಯಕ್ತಿ ಈಗಲೇ ಎಮರ್ಜೆನ್ಸಿಗೆ ಹೋಗ್ಬೋದು. ಬಟ್ ಕಾರ್ಡಿಯೋಮೆಗಲಿ ಇಟ್ಸ್ ಎ ಗ್ರ್ಯಾಜುವಲ್ ಪ್ರೊಸೆಸ್, ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ, ಟೇಕ್ಸ್ ಅ ಟೈಮ್. ಇಷ್ಟು ದಿನ ಅಂತ ಸ್ಪೆಸಿಫಿಕ್ ಹೇಳಲಿಕ್ಕೆ ಆಗೋದಿಲ್ಲ. ಅದು ಡಿಪೆಂಡ್ ಆ ವ್ಯಾಧಿಯ ಬಲ, ರೋಗಿಯ ಬಲ ಮೇಲೆ ಅದು ಎಷ್ಟು ದಿನ ಬೇಕಾದ್ರೂ ತಗೊಳ್ಬೋದು. ಬಟ್ ಗ್ರ್ಯಾಜುವಲಿ ಹಾರ್ಟ್ ದೊಡ್ಡದಾಗ್ತಾ ಹೋಗ್ತದೆ. ಯಾವಾಗ ಹಾರ್ಟ್ ದೊಡ್ಡದಾಗ್ತಾ ಹೋಯಿತು, ದೇಹದ ಪಾರ್ಟ್ಸಿಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ. ದೇಹದ ಪಾರ್ಟ್ಸಿಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ ಅಂತ ಹೇಳಿದ್ರೆ ಆಹಾರ ಸಿಗೋದಿಲ್ಲ. ಆಗ ದೇಹದ ಪಾರ್ಟ್ಸ್ ಎಲ್ಲ ವೀಕ್ ಆಗ್ತಾ ಹೋಗ್ತದೆ. ಅವನಿಗೆ ನಡಿಲಿಕ್ಕೆ ಆಗೋದಿಲ್ಲ, ನಡಿಲಿಕ್ಕೆ ಶಕ್ತಿ ಇರೋದಿಲ್ಲ, ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಎದೆಯಲ್ಲಿ ಒಂದು ಹೆವಿನೆಸ್, ಭಾರ ಆಗುವಂಥ ಅನುಭವ, ಎದೆಯೆಲ್ಲ ಭಾರ ಅನ್ನುವಂಥ ಅನುಭವ. ಸೊ ಇದೆಲ್ಲವನ್ನು ಸೇರಿ ನಾವು ಕಾರ್ಡಿಯೋಮೆಗಲಿ ಅಥವಾ ಎಂಡೋಕಾರ್ಡೈಟಿಸ್ ಅಂತ ಹೇಳ್ತೇವೆ. ಈಗ ವಾಲ್ವ್ ಈಗ ನೀವು ಹೇಳಿದ್ರೆ ಅದು ವಾಲ್ವನ್ನು ಹಾಳು ಮಾಡ್ತದೆ ಅಂತ. ಹೌದು. ಈಗ ಹಾಳಾಗುವಂಥದ್ದು ಅದು ಗ್ರಾಜುವಲಿ ಆಗಿ ಹಾಳಾಗ್ತಾ ಹೋಗ್ತದೆ. ಸ್ವಲ್ಪ ಗ್ರಾಜುವಲಿ ಹಾಳಾಗ್ತಾ ಹೋಗ್ತದೆ, ಸ್ವಲ್ಪ 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 ಹಾಳಾಗ್ತಾ ಹೋಗ್ತದೆ. ಓಕೆ. ಇದರಿಂದ ಮತ್ತೆ ಸಿವಿಯರ್ ಆಗುವ ಸಾಧ್ಯತೆ? ಹೌದು, ಸಿವಿಯರ್ ಅಂದರೆ ಕಾರ್ಡಿಯೋಮೆಗಲಿ ಆಗ್ತದೆ. ಓಕೆ. ಹೃದಯ ಹಾಳಾಗ್ತಾ ಹೋಗ್ತದೆ, ಹೃದಯ ದೊಡ್ಡದಾಗ್ತಾ ಹೋಗ್ತದೆ. ಹೃದಯದ ಕೆಲಸ ರಕ್ತವನ್ನು ಪಂಪ್ ಮಾಡೋದು, ಪಂಪ್ ಮಾಡ್ತಾ ಉಂಟು, ಅದು ರಕ್ತ ಹೋಗ್ತಾ ಇಲ್ಲ. ಆಗ ಹಾರ್ಟ್ ಎಂತ ಮಾಡ್ತೇವೆ, ನನ್ನ ಪ್ರೆಷರ್ ಸಾಕಾಗ್ತಾ ಇಲ್ಲ ಅಂತೇಳಿ ಹಾರ್ಟ್ ದೊಡ್ಡದಾಗ್ತಾ ಹೋಗ್ತದೆ. ದೊಡ್ಡದಾಯಿತು ಅಂತ ಹೇಳಿದ್ರೆ ಪ್ರೆಷರ್ ಜಾಸ್ತಿ ಆಗೋದಿಲ್ಲ, ಹಾರ್ಟ್ ದೊಡ್ಡದಾಗಿದ್ದಷ್ಟೇ, ಅಲ್ಲಿ ಪ್ರೆಷರ್ ಜಾಸ್ತಿ ಆಗಲಿಲ್ಲ ಅಲ್ಲಿ. ಯಾಕಂದರೆ ಪೈಪೆಲ್ಲ ಹಾಳಾಗಿದೆ. ಇಲ್ಲಿ ತಾನು ಎಷ್ಟೇ ಪಂಪ್ ಮಾಡಿದ್ರು ಪೈಪ್ ಹಾಳಾದಾಗ ಎಲ್ಲಿ ಹೋಗ್ತದೆ ಬ್ಲಡ್ಡು, ಅಲ್ಲೇ ಉಳಿತದೆ. ಈಗ ಅದರದ್ದು ಲಕ್ಷಣ ಹೇಗೆ ಡಾಕ್ಟರ್ ಗೊತ್ತಾಗ್ತದೆ ವಿಷಯ? ಕ್ರಮೇಣ ಆಗುವಂಥದ್ದು. ಫಸ್ಟ್ ಇನ್ಫೆಕ್ಷನ್ ಇರ್ತದೆ, ಇನ್ಫೆಕ್ಷನ್ ಆದ ಕೂಡಲೇ ಜಾಗ್ರತೆ ಮಾಡಬೇಕಾಗ್ತದೆ. ಮತ್ತು ಗ್ರ್ಯಾಜುವಲಿ ತನ್ನ ಕಾರ್ಯಕ್ಷಮತೆ ವ್ಯಕ್ತಿಯ ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಹೋಗ್ತದೆ. ನಡಿಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ, ಮಲಗಿದ ಕೂಡಲೇ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ಕಾರ್ಯಕ್ಷಮತೆಗಳು ಕಮ್ಮಿ ಆಗ್ತಾ ಹೋಗ್ತದೆ. ಅವನ ಎದೆಯಲ್ಲಿ ಒಂದು ಹೆವಿನೆಸ್ ಫೀಲಿಂಗು, ಸುಸ್ತು, ಅತಿಯಾದ ಸುಸ್ತು, ಯಾವುದೇ ಕಾರಣ ಇಲ್ಲ, ಅತಿಯಾದ ಸುಸ್ತು. ಸೊ ಇಂಥ ಲಕ್ಷಣಗಳನ್ನು ಹೃದಯ ಸ್ವಲ್ಪ ದೊಡ್ಡದಾಗಿದೆ, ಹೃದಯ ಕಾರ್ಡಿಯೋಮೆಗಲಿ ಆಗಿದೆ ಅಂತ ಕನ್ಸಿಡರ್ ಮಾಡಬಹುದು ಇಂಥ ಕಂಡೀಷನಲ್ಲಿ. ಈಗ ಅದಕ್ಕೆ ಚಿಕಿತ್ಸೆ ಹೇಗೆ ಡಾಕ್ಟರ್? ಕಾರ್ಡಿಯೋಮೆಗಲಿ ಹೋಗಿದೆ ಅಂತ ಹೇಳಿದ್ರೆ ಅದು ಫೈನಲ್ ಸ್ಟೇಜಿಗೆ ಅಂತ. ಅದಕ್ಕೆ ಅದನ್ನು ಫಸ್ಟಿಂದನೇ ಅವಾಯ್ಡ್ ಮಾಡಿಕೊಂಡು ಬರುವಂಥದ್ದು ಒಳ್ಳೆಯದು. ಅದು ದೊಡ್ಡಾದ ಹೃದಯನ ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಹೃದಯನ ಬೇರೆ ಹಾಕಬೇಕಷ್ಟೆ, ಹಾರ್ಟ್ ರಿಪ್ಲೇಸ್ಮೆಂಟ್ ಮಾಡಬೇಕಷ್ಟೆ. ಯಾಕಂದರೆ ಅದು ಅನಾಟಮಿಕಲ್ ಚೇಂಜ್, ಅದು ಅನಾಟಮಿಕಲ್ ಚೇಂಜ್ ಅದನ್ನು ನಾವು ಎಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ವೈದ್ಯಕೀಯ ಚಿಕಿತ್ಸೆ ಇಲ್ಲ ಅದಕ್ಕೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಕೊಂಡು ಬರಬೇಕು. ಅದನ್ನು ಪ್ರಥಮ ಹಂತದಲ್ಲೇ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಹಾರ್ಟ್ ಸರಿ ವರ್ಕ್ ಆಗುವ ಹಾಗೆ, ವಾಲ್ ಸರಿ ವರ್ಕ್ ಆಗುವ ಹಾಗೆ ಮಾಡಿಕೊಂಡು ಹೋಗಿ. ಈಗ ವಾಲ್ವ್ ಅಂದರೆ ಅದು ಈಗ ಏನು ಸಮಸ್ಯೆ ಆಯಿತು ವಾಲ್ವಲ್ಲಿ, ಅದು ಫಸ್ಟ್ ಸ್ಟೇಜಲ್ಲಿ ಗೊತ್ತಾಯಿತು ಅಂತ ಹೇಳಿದರೆ ಆ ವಾಲ್ವ್ ಕಾರ್ಯಕ್ಷಮತೆಯನ್ನು ಸರಿ ಮಾಡ್ಬೋದು, ಮೆಡಿಸಿನ್ ಮೂಲಕ ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಓಕೆ. ಸೊ ಹೀಗೆ ಆ ಒಂದು ಕಾಯಿಲೆ ಹೃದಯಕ್ಕೆ ಸಂಬಂಧವಾದ. ಡಾಕ್ಟ್ರೆ, ಈಗ ಇನ್ನು ಮುಂದುವರಿದು ಈಗ ಮಕ್ಕಳಲ್ಲಿ ಈ ಹೃದಯಕ್ಕೆ ಸಂಬಂಧವಾದ ಕಾಯಿಲೆ ಬರುವ ಸಾಧ್ಯತೆ ಇದೆಯಾ ಡಾಕ್ಟ್ರೆ? ಹೃದಯಕ್ಕೆ ಸಂಬಂಧ ವ್ಯಾಧಿ ಮಕ್ಕಳಲ್ಲಿ ಬರುವಂಥ ಸಾಧ್ಯತೆ ಉಂಟು. ಇದಕ್ಕೆ ಇನ್ನು ಸ್ವಲ್ಪ ನಾವು ನಮ್ಮ ಅನಾಟಮಿ ಮತ್ತು ಫಿಸಿಯಾಲಜಿ ತಿಳ್ಕೊಳ್ಳೋ ಹೇಗೆ ಅಂತೇಳಿ. ಮಕ್ಕಳು ಅಂತ ಹೇಳಿದರೆ ಗರ್ಭದಲ್ಲಿ ಇರುವಾಗ ಉಸಿರಾಡೋದಿಲ್ಲ. ಆಗ ತಾಯಿಯಿಂದ ರಕ್ತ ಬರ್ತದೆ, ತಾಯಿಯ ತಿಂದಂಥ ಆಹಾರ ಜೀರ್ಣ ಆಗಿ ಅದು ರಕ್ತದಲ್ಲಿ ಮಿಕ್ಸ್ ಆಗಿ ತಾಯಿಯಿಂದ ಪೋಷಣೆ ಬರುವಂಥದ್ದು ಮಗುವಿಗೆ. ಇದು ಹೇಗೆ ಅಂತ ಹೇಳಿದರೆ ನಾಭಿಯ ಮೂಲಕ, ನಮ್ಮ ಕಾರ್ಡ್ ಅಂತ ಹೇಳ್ತೀವಿ ನಾವು, ಕಾರ್ಡಿನ ಮೂಲಕ, ಅದು ಅಂಬಲಿಕಲ್ ಕಾರ್ಡಿನ ಮೂಲಕ ಬರ್ತದೆ. ಹಾಗೆ ಬಂದಂಥ ರಕ್ತ ಫಸ್ಟು ಲಿವರಿಗೆ ಹೋಗ್ತದೆ, ಲಿವರಿಂದ ಹಾರ್ಟಿಗೆ ಬರ್ತದೆ. ಸಾಮಾನ್ಯವಾಗಿ ನಾವೆಂತ ಹೇಳಿದ್ವಿ, ಏಟ್ರಿಯಮಿಂದ ಎಡಲ್ಟಲ್ಲಿ ಏಟ್ರಿಯಮಿಂದ ರಕ್ತ ವೆಂಟ್ರಿಕಲ್ ಬರ್ತದೆ, ವೆಂಟ್ರಿಕಲಿಂದ ನೆಕ್ಸ್ಟ್ ಪಂಪ್ ಆಗಿ ವಾಪಸ್ ಹೋಗ್ತದೆ ಅಂತ ಹೇಳಿ. ಇಲ್ಲಿ ಎಂತ ಆಗ್ತದೆ, ರೈಟ್ ಏಟ್ರಿಯಮಿಂದ ರೈಟ್ ವೆಂಟ್ರಿಕಲಿಗೆ ಹೋಗ್ತದೆ. ವಯಸ್ಸಾದವರಲ್ಲಿ ಹೊರಗೆ ಅಂದರೆ ನಮ್ಮಲ್ಲಿ ಪ್ರಾಯಸ್ಥರಲ್ಲಿ ರೈಟ್ ವೆಂಟ್ರಿಕಲಿಂದ ಲಂಗ್ಸಿಗೆ ಹೋಗಿ ಲಂಗ್ಸಲ್ಲಿ ಅದು ಪ್ಯೂರಿಫಿಕೇಷನ್ ಆಗಿ ವಾಪಸ್ ಬಂದು ಹೋಗ್ತದೆ, ಸರ್ಕ್ಯುಲೇಷನ್ ಆಗ್ತದೆ. ಆದರೆ ಇಲ್ಲಿ ಎಂತ ಆಗ್ತದೆ, ಅಲ್ಲೊಂದು ಅನಾಟಮಿಕಲಿ ಅಲ್ಲಿ ಒಂದು ಹೋಲ್ ಇರ್ತದೆ ಅಂತ ಮಕ್ಕಳಲ್ಲಿ.
ಅದೆಂತ ಆಗ್ತದೆ ಅಂದರೆ ರೈಟಿಂದ ಸೀದಾ ಲೆಫ್ಟಿಗೆ ಬಂದು ಲೆಫ್ಟಲ್ಲಿ ಸೀದಾ ಇಡೀ ದೇಹಕ್ಕೆ ಸರ್ಕ್ಯುಲೇಟ್ ಆಗ್ತದೆ. ಯಾಕಂದರೆ ಪ್ಯೂರಿಫೈಡ್ ಬ್ಲಡ್, ತಾಯಿಯಿಂದ ಬರುವಂಥ ಒಂದು ರಕ್ತ ಹುಟ್ಟುವ ಕೂಡಲೇ ಅದು ಫಿಸಿಯಾಲಜಿಕಲಿ ಕ್ಲೋಸ್ ಆಗ್ತದೆ, ಅನಾಟಮಿಕಲಿ ಅಲ್ಲ, ಫಿಸಿಯಾಲಜಿಕಲಿ. ಕ್ರಮೇಣ ಬೆಳೀತಾ ಅದು ಕೂಡ ಅನಾಟಮಿಕಲಿ ಕೂಡ ಕ್ಲೋಸ್ ಆಗ್ತದೆ. ಆದರೆ ಕೆಲವೊಂದು ಕಂಡೀಷನ್ಗಳಲ್ಲಿ ಅದು ಕ್ಲೋಸ್ ಆಗೋದಿಲ್ಲ, ಅದು ಹಾಗೆ ಹೋಲ್. ಹೌದು. ಅಂದರೆ ಅದು ಈಗ ನಾ ಹೇಳಿದೆ ಏಟ್ರಿಯಮ್ ಮತ್ತು ವೆಂಟ್ರಿಕಲ್ ಮತ್ತು ರೈಟ್ ಆ್ಯಂಡ್ ಲೆಫ್ಟ್ ಅಂತ ಡಿವೈಡ್ ಮಾಡಿರ್ತದೆ. ಆ ರೈಟ್ ಮತ್ತು ಲೆಫ್ಟ್ ವೆಂಟ್ರಿಕಲ್ನ ನಡುವಲ್ಲಿ ಒಂದು ಹೋಲ್, ಒಂದು ಸಣ್ಣ ಹೊಟ್ಟೆ, ಅದು ಕ್ಲೋಸ್ ಆಗೋದಿಲ್ಲ ಕೆಲವೊಂದು ಮಕ್ಕಳಲ್ಲಿ, ಅದು ಹೋಲ್ ಹಾಗೇ ಇರ್ತದೆ. ಸೊ ಅಂಥ ಕಂಡೀಷನಲ್ಲಿ ಬ್ಲಡ್ ಸರಿ ಪಂಪ್ ಆಗೋದಿಲ್ಲ. ಸೊ ಅದು ಕೂಡ ಒಂದು ಮಕ್ಕಳಲ್ಲಿ ಕಂಡು ಬರುವಂಥ ಒಂದು ವ್ಯಾಧಿ. ಈಗ ಕೆಲವರು ಹೇಳ್ತಾರೆ ಹುಟ್ಟಿನ ಮಕ್ಕಳಲ್ಲಿ ಹೃದಯದಲ್ಲಿ ಹೋಲ್ ಇತ್ತು, ಅದು ಇದೇ ಹೋಲ್ ಅದು ಕ್ಲೋಸ್ ಆಗಬೇಕು, ಫಿಸಿಯಾಲಜಿಕಲಿ ಕ್ಲೋಸ್ ಆಗಬೇಕು. ಎಲ್ಲ ಮಕ್ಕಳಲ್ಲಿ ಇದ್ದೇ ಇರ್ತದೆ, ಎಲ್ಲ ಮಕ್ಕಳಲ್ಲಿ ಇದ್ದೇ ಇರ್ತದೆ, ನಮ್ಮಲ್ಲಿತ್ತು, ನಿಮ್ಮಲ್ಲಿತ್ತು, ಎಲ್ಲರಲ್ಲೂ ಹುಟ್ಟು ಪ್ರತಿಯೊಂದು ಮಗುವಲ್ಲ ಹೋಲ್ ಇದ್ದೇ ಇರ್ತದೆ. ಆಯಿತಾ, ಅದು ಕ್ಲೋಸ್ ಆಗಬೇಕು. ಫಸ್ಟ್ ಫಿಸಿಯಾಲಜಿಕಲಿ ಕ್ಲೋಸ್ ಆಗ್ತದೆ. ಫಿಸಿಯಾಲಜಿಕಲಿ ಕ್ಲೋಸ್ ಅಂದರೆ ಬ್ಲಡ್ ಅಲ್ಲಿಂದ ಪಾಸ್ ಆಗೋದಿಲ್ಲ, ಬ್ಲಡ್ ಹೋಗೋದು ನಿಲ್ತದೆ. ಮತ್ತು ಕ್ರಮೇಣ ಮಗು ಬೆಳೀತಾ ಇದ್ದಾಗೆ 2-3 ದಿವಸದಲ್ಲಿ ಅದು ಕ್ಲೋಸ್ ಆಗ್ತದೆ. ಅಂದರೆ 2-3 ದಿವಸದೊಳಗೆ ಅದು ಕ್ಲೋಸ್ ಆಗಬೇಕಲ್ಲ, ಕ್ರಮೇಣ ಕ್ಲೋಸ್ ಆಗ್ತದೆ. ಅದು ಕ್ಲೋಸ್ ಆಗದಿದ್ದರೆ ಅದೇ ಮಕ್ಕಳಲ್ಲಿ ಎದೆಯಲ್ಲಿ ಹೋಲಿದ್ದದ್ದು, ಎದೆಯಲ್ಲಿ ಹೊಟ್ಟೆ ಇದ್ದದ್ದು ಅಂತ ಹೇಳ್ತೇವೆ. ಅದೊಂದು ವ್ಯಾಧಿ, ಮಕ್ಕಳಲ್ಲಿ ಬರುವಂಥ ಒಂದು ವ್ಯಾಧಿ, ಅದು ಹೃದಯಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ. ಅದು ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ಸರ್ಜರಿ ಮಾಡಿ ಕ್ಲೋಸ್ ಮಾಡಲಾಗ್ತದೆ. ಅದೊಂದು ಹೆಚ್ಚು ಇದಲ್ಲ, ಅಂತ ಟೆನ್ಷನ್ ಕೊಡುವಂಥ ಒಂದು ವ್ಯಾಧಿ ಅಲ್ಲ. ಬಟ್ ತಂದೆ ತಾಯರಲ್ಲಿ ಆಗ್ತದೆ, ಬಟ್ ಅದನ್ನು ಸರ್ಜರಿ ಮಾಡಿ ಅದನ್ನು ಕ್ಲೋಸ್ ಮಾಡಲಾಗ್ತದೆ. ಅಂಥ ಕಂಡೀಷನ್ನಲ್ಲಿ ಅದನ್ನು ಬ್ಲೂ ಬೇಬಿ ಅಂತ ಹೇಳ್ತೀವಿ. ಬ್ಲೂ ಬೇಬಿ ಅಂತ ಹೇಳಿದರೆ ರಕ್ತದ ಮುಖ್ಯವಾದ ಕೆಲಸ ಅಂತ ಹೇಳಿದರೆ ಆಕ್ಸಿಜನ್ನ ಸಪ್ಲೈ ಮಾಡುವಂಥದ್ದು, ಎಲ್ಲ ಪಾರ್ಟಿಗೆ ಆಕ್ಸಿಜನ್ ಸಪ್ಲೈ ಮಾಡುವಂಥದ್ದು. ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ ದೇಹಕ್ಕೆ ಅಂತ ಹೇಳಿದರೆ ನಮ್ಮ ಮೂಗಿನ ಭಾಗ ಇರ್ಬೋದು, ನಾಲಿಗೆ ಭಾಗ ಇರ್ಬೋದು, ಅಲ್ಲೆಲ್ಲ ನೀಲಿ ಬಣ್ಣಕ್ಕೆ ಟರ್ನ್ ಆಗ್ತದೆ. ಆಕ್ಸಿಜನ್ ಯಾವಾಗ ಸಪ್ಲೈ ಆಗಲಿಲ್ಲ ಅಲ್ಲಿ ನೀಲಿ ಬಣ್ಣಕ್ಕೆ ಟರ್ನ್ ಆಗ್ತದೆ. ನೀಲಿ ಬಣ್ಣಕ್ಕೆ ಟರ್ನ್ ಆದದಕ್ಕೆ ಅಲ್ಲಿ ಬ್ಲೂ ಬೇಬಿ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುವ ಕಾರಣ ಈಗ ಸೊ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಹಾಗೂ ಹುಟ್ಟಿನಿಂದ ಮೊದಲು ಕೂಡ ಹಲವಾರು ರೀತಿಯ ಸ್ಕ್ಯಾನಿಂಗ್ಗಳು ಮಾಡಲಾಗ್ತದೆ. ಅದು 3D ಸ್ಕ್ಯಾನಿಂಗ್ ಇರ್ಬೋದು, ಡಾಪ್ಲರ್ ಸ್ಕ್ಯಾನಿಂಗ್ ಇರ್ಬೋದು, ಹಲವಾರು ರೀತಿಯ ಸ್ಕ್ಯಾನಿಂಗ್ಗಳು ಮಾಡಲಾಗ್ತದೆ. ಹಾಗೂ ಹೀಗೆ ಯಾವುದೇ ರೀತಿಯ ತೊಂದರೆ ಇದ್ದರೆ ಅದನ್ನು ಕೂಡಲೇ ಕಂಡುಹಿಡಿಯಲಾಗ್ತದೆ. ಹಾಗೂ ಹೆಚ್ಚು ತೊಂದರೆ ಕೊಡೋದಿಲ್ಲ, ಹುಟ್ಟಿದ ಮೇಲೆ ಕೂಡ ಮಕ್ಕಳಿಗೆ ಹೆಚ್ಚು ತೊಂದರೆ ಕೊಡೋದಿಲ್ಲ. ಮೊದಲಿನ ಕಾಲದಲ್ಲಿ ಈ ಸ್ಕ್ಯಾನಿಂಗ್ನ ಒಂದು ತಂತ್ರಜ್ಞಾನ ಇಲ್ಲದಿದ್ದಾಗ ಹಾಗೂ ಹೆಚ್ಚಿನ ಕಡೆ ಮನೆಯಲ್ಲಿ ಡೆಲಿವರಿ ಆಗ್ತಾಯಿತ್ತು. ಈಗ ಆದಷ್ಟು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗುವಂಥದ್ದು. ಮನೆಯಲ್ಲಿ ಡೆಲಿವರಿ ಹಾಗೂ ತಂತ್ರಜ್ಞಾನ ಇಲ್ಲದ ಸಮಯದಲ್ಲಿ ಇದೊಂದು ಡಯಾಗ್ನೋಸಿಸ್ ಆಗದೆ ಇದರಿಂದಾಗಿ ಮಕ್ಕಳು ಸಾಯುವಂಥ ಒಂದು ಫೀಟಲ್ ಮಾರ್ಟಾಲಿಟಿ ಒಂದು ಸಾಧ್ಯತೆ ಇರ್ತಿತ್ತು. ಈಗ ಆದಷ್ಟು ಡೆವಲಪ್ಮೆಂಟ್ ಆದ ಕಾರಣ ಇದನ್ನು ಹಾಗೆಂತಾರೆ ಇದ್ದಲ್ಲಿ ಅದನ್ನು ಅರ್ಲಿ ಡಯಾಗ್ನೋಸಿಸ್ ಮಾಡಿ ಅದನ್ನು ಕೆಲವೊಂದು ಸಂದರ್ಭದಲ್ಲಿ ತಾಯಿಯ ಗರ್ಭದಲ್ಲೇ ಅದನ್ನು ಆಪ್ರೇಷನ್ ಮಾಡಲಾಗ್ತದೆ. ಅದನ್ನು ಅಂದರೆ ಗರ್ಭದಲ್ಲಿರುವಾಗ ಅದು ಹೇಗೆ ಮಾಡಲಿಕ್ಕೆ ಸಾಧ್ಯ? ಈಗಿನ ತಂತ್ರಜ್ಞಾನದ ಮೂಲಕ ಅದನ್ನು ಗರ್ಭದಲ್ಲಿ ಆಪ್ರೇಷನ್ ಮಾಡಲಾಗ್ತದೆ. ಹಾಗೆಲ್ಲ ಈಗ ಗರ್ಭದಲ್ಲಿ ಆ್ಯಕ್ಚುಲಿ ಅದು ಹೋಲ್ ಇರಬೇಕಾಗ್ತದಲ್ಲ? ಹೌದು, ಅದು ಹಾಗೆ ಅದನ್ನು ರೆಡಿ ಮಾಡಲಾಗ್ತದೆ. ಮುಂದೆ ಅದನ್ನು ಅದು ಗೊತ್ತಾಗ್ತದೆ, ಸಮಸ್ಯೆ ಹೌದು ಗೊತ್ತಾಗ್ತದೆ, ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತದೆ. ಕೆಲವು ಕಂಡೀಷನಲ್ಲಿ ಅದು ಸ್ವಲ್ಪ ಖರ್ಚಾಗುವಂಥ ಆಪ್ರೇಷನ್ಗಳು ಅದನ್ನು ಸಹ ಮಾಡಲಾಗ್ತದೆ. ಹಾಗೂ ಮಕ್ಕಳಲ್ಲಿ ಕೆಲವೊಂದು ಹೃದಯದ ಅನಾಮಲೀಸ್ ಅಂತ ಹೇಳ್ತೇವೆ, ಹೃದಯ ಸರಿಯಾದ ಫಾರ್ಮೇಷನ್ ಆಗದೇ ಇರುವಂಥದ್ದು ಹೀಗೆಲ್ಲ ಇರ್ತದೆ. ಹೃದಯದ ಬೆಳವಣಿಗೆ ಸರಿ ಇಲ್ಲ ಅಂತ ಹೇಳಿದರೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ ಅದಕ್ಕೆ. ಅದನ್ನು ಸ್ಕ್ಯಾನಿಂಗ್ನ ಮೂಲಕ ನೋಡಿ ವೈದ್ಯರು ಮೊದಲೇ ತಿಳಿಸ್ತಾರೆ ಅದನ್ನು. ಹಾಗೂ ಇನ್ನು ಬೇರೆ ರೀತಿಯ ತೊಂದರೆಗಳಿದ್ದರೆ ಅದನ್ನು ಸ್ಕ್ಯಾನಿಂಗ್ನ ಮೂಲಕ, ಹೃದಯದ ತೊಂದರೆಗಳಿದ್ದರೆ ಸ್ಕ್ಯಾನಿಂಗ್ನ ಮೂಲಕ ಕಂಡುಹಿಡಿಯಲಾಗ್ತದೆ. ಕಂಡುಹಿಡಿದು ಅದಕ್ಕೆ ಬೇಕಾದಂಥ ಸೂಕ್ತ ಚಿಕಿತ್ಸೆ ಕೂಡ ಕೊಡಲಾಗ್ತದೆ ಅದಕ್ಕೆ. ಹಾಗೆ ಮಕ್ಕಳಲ್ಲಿ ಕೂಡ ಆಗುವಂಥ ಸಾಧ್ಯತೆ ಇದೆ. ಮತ್ತು ಇನ್ನು ಹುಟ್ಟಿದ ನಂತರ ನೋಡಲಿಕ್ಕೆ ಹೋದರೆ ರುಮ್ಯಾಟಿಕ್ ಫೀವರ್ ಆಗುವಂಥ ಸಾಧ್ಯತೆ ಇದೆ. ರುಮ್ಯಾಟಿಕ್ ಫೀವರ್ ಹಾಗೂ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇದು ಮಕ್ಕಳಲ್ಲಿ ಕೂಡ ಕಂಡು ಬರ್ತದೆ, ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಯಾಕಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ. ಇಮ್ಯುನಿಟಿ ಕಮ್ಮಿ ಇರೋ ಕಾರಣ ಹೃದಯ ಸಂಬಂಧಿ ಅಂದರೆ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ. ಆ ಇನ್ಫೆಕ್ಷನಲ್ಲಿ ಒಂದು ವೇಳೆ ನಮಗೆ ರುಮ್ಯಾಟಿಕ್ ಇನ್ಫೆಕ್ಷನ್ ಆಗಿದ್ದರೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚು. ಈ ರುಮ್ಯಾಟಿಕ್ ಇನ್ಫೆಕ್ಷನ್, ಈ ವೈರಸ್ ಯಾವ ರೀತಿಯಲ್ಲಿ ಬರುವ ಸಾಧ್ಯತೆ ಇದೆ? ವೈರಸ್ಸಿಗೆ ಯಾವುದೇ ರೀತಿಯ ಇದಿಲ್ಲ, ಅಂದರೆ ವೈರಸ್ ಗಾಳಿಯಲ್ಲಿ ಬರ್ತಾ ಇರ್ತದೆ. ಹೌದು, ಅಲ್ಲ ಅದೆಲ್ಲ ಏರಿಯಾದಲ್ಲಿ ಇರ್ತದೆ. ಈಗ ಸ್ಪೆಷಲಿ ಈಗ ಮಲೇರಿಯಾ ಎಂಬಂಥ ಒಂದು ಸೊಳ್ಳೆಯಿಂದ ಹರಡುವಂಥದ್ದು, ಹೀಗೆ ಇದು ವೈರಸ್ಸು ಅದು ಕೆಲವೊಮ್ಮೆ ಮನೆಯಲ್ಲಿ ಇದ್ದಾಗ ಬರ್ಬೋದು. ವೈರಸ್ ಅಂತ ಹೇಳಿದರೆ ಅದು ಗಾಳಿಯಲ್ಲಿ ಇರ್ತದೆ. ಅದು ಈಗ ಮಲೇರಿಯಾ ಅಂತ ಹೇಳಿದರೆ ಅದು ವೆಕ್ಟರ್ ಬೋರ್ನ್ ಡಿಸೀಸು. ವೈರಸ್ ಅನ್ನುವಂಥದ್ದು ವೆಕ್ಟರ್ ಬೋರ್ನ್ ಡಿಸೀಸ್ ಅಲ್ಲ, ಅದು ಗಾಳಿಯಲ್ಲಿ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬರ್ಬೋದು. ಸೊ ಅದಕ್ಕೆಂತ ಸ್ಪೆಸಿಫಿಕ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಅದು ಯಾರಿಗೆ ಬೇಕಾದ್ರೂ ಬರ್ಬೋದು, ಇಮ್ಯುನಿಟಿ ಕಮ್ಮಿ ಇದ್ದಲ್ಲಿ ಬರ್ಬೋದು. ಪ್ರಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯಕ್ಕೆ ಸಂಬಂಧವಾದಂಥ ಕಾಯಿಲೆ ಕುರಿತಾಗಿ ವೈದ್ಯರು ನಮಗೆ ವಿಸ್ತಾರವಾಗಿ ಹೇಳಿದರು. ಯಾವುದೇ ಒಂದು ಲಕ್ಷಣ ಕಂಡು ಬರುವುದನ್ನು ನಾವು ಅದನ್ನು ಏನು ಮಾಡೋದು, ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದು, ಅದು ಮಾಡೋದಾದ್ರೆ ದೊಡ್ಡ ಸಿವಿಯರ್ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾವು ನಮ್ಮನ್ನು ಇಂಥ ಯಾವುದೇ ಒಂದು ಲಕ್ಷಣ ಕಂಡು ಬರುವುದಾದರೆ ನಾವು ನಮ್ಮ ಪರೀಕ್ಷೆಗೆ ಒಳಪಡಿಸುವ ಮತ್ತು ಸರಿಯಾದ ಒಂದು ಚಿಕಿತ್ಸೆ ನಾವು ಪಡೆದುಕೊಳ್ಳುವ ಎಂಬುದಾಗಿ ಈ ಮೂಲಕ ನಿಮಗೆ ತಿಳಿಯಪಡಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿ ವಿ ಚಾನಲ್ಗೆ ಬಂದು ರೋಗದ ವಿಷಯವಾಗಿ ಹೃದಯ ಸಂಬಂಧವಾದ ಕಾಯಿಲೆ ಕುರಿತಾಗಿ ವಿಸ್ತಾರವಾಗಿ ತಿಳಿಸಿದ ಡಾಕ್ಟರ್ ರವಿ ಭಟ್ ಅವರಿಗೆ ಆಶ್ರಯ ಟಿ ವಿ ಪರವಾಗಿ ನಮ್ಮ ಆತ್ಮೀಯವಾದ ವಂದನೆಗಳು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅವರು ಶಂಕರ್ಪುರದ ತುಂಗ ಕ್ಲಿನಿಕಲ್ಲಿ ಸಹ ನಿಮಗೆ ಲಭ್ಯವಿರ್ತಾರೆ. ನೀವು ಅವರನ್ನು ವೈಯಕ್ತಿಕವಾಗಿ ಬಂದು ಭೇಟಿ ಮಾಡ್ಬೋದು ಮತ್ತು ಯಾವುದೇ ಸಲಹೆ ಬೇಕಾದರೂ ನೀವು ಪಡ್ಕೊಳ್ಬೋದು, ಚಿಕಿತ್ಸೆ ಬೇಕಾದರೂ ಅವರು ಕೊಡಲಿಕ್ಕೆ ಸಿದ್ಧವಾಗಿರ್ತಾರೆ. ಅಲ್ಲಿ ಕೆಳಗೆ ಬರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ, ಸಂಪರ್ಕಿಸಬಹುದೆಂಬುದಾಗಿ ಈ ಮೂಲಕವಾಗಿ ನಿಮಗೆ ನಾವು ಹೇಳ್ತೇವೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾಯಿಲೆ ಕುರಿತಾಗಿ ವೈದ್ಯರೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಶ್ರಯ ಟಿ ವಿ. ವಂದನೆಗಳು.